ಮೊಕದ್ದಮೆ 1 ಕೋಟಿ ಕೇಸ್ ಹಾಕಿದ್ದೀನಿ. ಅದ್ ಬಿಟ್ಟು ಈಗ ಹೊಸ ಬ್ಯಾಚ್ ಮಂಡ್ಯಲ್ಲಿ ಒಬ್ರು ಶುರು ಹಚ್ಕೊಂಡಿದ್ದಾರೆ. ನಾವು ಮಂಡ್ಯದವ್ರೆ, ಅಲ್ಲಿ ಬಳಪ ಮಂಡಿ ಕೊಪ್ಪಲು ನಮ್ಮ ಊರು, ನಮ್ಮ ತಾತನೂರು. ನಾವು ರೈತರ ಮಕ್ಕಳೇನೆ. ನಾನು ಗೌಡ್ರು, ಅದ್ರ ಕಂಗಡಕಾರ ಗೌಡ್ರು. ಹೇಗ್ ಸಾಧ್ಯ? ಇಂಥ ಒಂದು ವಿಷದ ಹುಳು ನಮ್ಮ ವಂಶದಲ್ಲಿ ಬರೋಕ್ ಹೇಗ್ ಸಾಧ್ಯ? ಹಂಗೂ ಇತ್ಕೊಂಡು ಅಲ್ಲಿ ಯಾರೋ ಒಬ್ಬ ಗೌಡ ಕೆದಕ್ತಾ ಇದ್ದಾನೆ. ಈಗ ಅವನ ಮೇಲೆ ಸಪರೇಟ್ FIR ಆಗ್ತಾ ಇದೆ ಸರ್. ಆದ್ರೆ ಅದ್ರ ಬಿಟ್ಟು 80 ಜನಕ್ಕೆ ಹಾಕಿರೋದ್ರಲ್ಲಿ 8 ಜನ ಅದರಲ್ಲಿ ಅರೆಸ್ಟ್ ಮಾಡಿ ಬೇಲು ತಗೊಂಡಿದ್ದಾರೆ. ಇನ್ನ ಕೋರ್ಟ್ಗೆ ಅವ್ರು ಅಲಿಬೇಕು. ಅದಾದ್ಮೇಲೂ ನಾನು ಮುಗಿಸೋದಿಲ್ಲ, ಅದನ್ನ ಸುಪ್ರೀಂ ಕೋರ್ಟ್ ವರ್ಗೂ ಹೋಗ್ತೀನಿ. ಅವ್ರಿಗೊಂದು 10 ಲಕ್ಷ ಲಾಸ್ ಆಗ್ಬೇಕು. ಯಾಕಂದ್ರೆ ಒಬ್ಬನ್ನ ಮಾತಾಡ್ಬೇಕಾರೆ ಅವ್ರು ಏನಾರು ಅವ್ರಿಗೆ ಮೋಸ ಮಾಡಿದ್ರ, ಅವ್ರದ್ದೇನಾರ ದುಡ್ಡು ಕಿತ್ಕೊಂಡಿದ್ರ, ಅವ್ರ ದುಡ್ಡಲ್ಲಿ ಏನಾರ ಬಟ್ಟೆ ತಗೊಂಡಿದ್ವಾ, ಕಂಟ್ರೋಲ್ ಅದು ನನ್ನ ಬಾಯಿ, ನನ್ನಿಷ್ಟ. ED ರೈಡ್ ಆಗ್ಬೇಕಾ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬೇಕಾ, ಅದು ನನ್ನಿಷ್ಟ. ಅದು ನನಗಾಗುತ್ತೆ, ನನ್ನಿಷ್ಟ. ನಾನು ಹೇಳ್ಕೊಂಡ್ಮೇಲೆ ನನಗೆ ಹಾಗೆ ಆಗುತ್ತೆ. ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ನನ್ಗೆ ಗೊತ್ತು. ಆಯ್ತು, ಆಮೇಲೆ ಮಿತಿ ಮೀರಿದಾಗ, ಅದು ಫ್ಯಾಮಿಲಿ ವಿಷಯಕ್ಕೆ ಬಂದಾಗ, ಈಗ ಅಮ್ಮನ ನಂಬರ್ಗೆಲ್ಲ ಕಾಲ್ ಮಾಡೋದು, ನಮ್ಮ ತಾಯಿ ನಂಬರ್ಗೆಲ್ಲ ರಾತ್ರಿ ಎಲ್ಲ ಕಾಲ್ ಮಾಡೋದು, 1 ಗಂಟೆ 2 ಗಂಟೆ 3 ಗಂಟೆ ಆತರ ಮಿತಿ ಮೀರೋದಕ್ಕೆ ನಾನು ಆತರ ಕೇಸ್ ಹಾಕಿ ಆಲ್ರೆಡಿ FIR ಆಗೋಗಿದೆ. ಕೂತ್ಗಳಲ್ಲಿ ಈಗ ಅದು ಫುಲ್ ಮುಗಿಯೋದಲ್ಲ, ಮುಗಿದ್ರೂ ಬಿಡಲ್ಲ. ಈಗ ಇನ್ನೊಂದು ಕೇಸ್ವರೆಗೂ ಹೋಗ್ತಾ ಇರ್ತೀನಿ. ಅದು 506 ಹಾಕಿದ್ದೀನಿ. ಕೊಲೆ ಬೆದರಿಕೆ ಹಾಕಿದ್ದೀನಿ. ಅಯ್ಯೋ, ಈ ನರ್ಕ ನೋಡಕ್ ಆಗ್ತಿಲ್ಲ ಸರ್. ವೈರಿಗಳು ಜಾಸ್ತಿ ಇದ್ದಷ್ಟು ಬೆಳಿತಾರೆ ಅಂತ ಹೇಳ್ತಾರೆ. ಹೌದು, ಇವಾಗ ಕಮ್ಮಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಾ? ಇವ್ನ್ಯಾವನ ಸೆಡೆ ನನ್ ಮಗ. ಇನ್ನು ಜಾಸ್ತಿ ವೈರಲ್ ಸ್ಟಾರ್ ಅಂತ ನಾಳೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಬೇಕಣ್ಣ, ನಿಮ್ಮಂತವ್ರು ಅವಾಗವಾಗ ಬಂದ್ರೇನೆ ನಮ್ಮಂತವ್ರಿಗೆ ಎಂಟರ್ಟೈನ್ಮೆಂಟ್. ವೈರಲ್ ಸ್ಟಾರ್ ಅಂತ ನಾಳೆ ಅವಾರ್ಡ್ ತಗೊಳ್ತಾ ಇದ್ದೀನಿ, ಆಯ್ತಾ. ನಾನು ಕೇಸ್ ಹಾಕಿದ್ರು ನ್ಯೂಸ್ ಮಾಡ್ತೀನಿ, ಅರೆಸ್ಟ್ ಆದ್ರೂ ನ್ಯೂಸ್ ಮಾಡ್ತೀನಿ. ಈ ತರ ನಾನು ಎಲ್ಲಾ ಕಡೆನೂ ಹೇಳಿದೀನಿ, ಹುಚ್ಚೋಯ್ದ್ರು ನ್ಯೂಸ್ ಮಾಡ್ತೀನಿ ಅಂತ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಆಯ್ತಾ, ಹೆಂಗ್ ಕಳ್ಕೊಂತಾ ಇದ್ದೀನಿ ನಾನು. ಇನ್ನು ಫ್ಯಾನ್ಸ್ ಅಲ್ಲ, ಇಲ್ಲಿ ನೋಡಿ ಝೂಮ್ ಮಾಡಿ, ದಿನಕ್ಕೆ ಎಷ್ಟು ಕಾಲ್ಸ್ ಬರ್ತದೆ ಫ್ಯಾನ್ಸ್ ಅನ್ಬಿಟ್ಟು. ಬರೀ ಎತ್ತದೇರೆ ಕಾಲ್ಸ್ ಎಷ್ಟಿದೆ ನೋಡಿ, ಇಲ್ಲಿ ಝೂಮ್ ಮಾಡಿ. ಅಯ್ಯೋ ಮುಂಡೆ ಮಕ್ಳ, 800 ಚಿಲ್ರೆ. ಈ ಜನ ಕಳ್ಕೊಂಡಿರೋದ, ಸಂಪಾದನೆ ಮಾಡಿರೋದ. ಇವಾಗ ಎಲ್ಲ ಉಲ್ಟಾ ತಿರುಗ್ತಾ ಇದಾರೆ. ಇನ್ನೊಂದು 15 ಸಲ ತೋರಿಸ್ತೀನಿ. ಆದ್ರೆ ನೀವು ಗಿಲ್ಲಿ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ ಸರ್, ಅದಕ್ಕೆ ಏನಾದ್ರು ಅವ್ರ ಫ್ಯಾನ್ಸ್ ಏನಾದ್ರು ರುಚಿಗಿದ್ರೆ ಏನು ಅಂತ? ರುಚಿಗೆದ್ರು ಅಂತ ಅಲ್ಲ ಸರ್. ಇವಾಗ ಇದರಲ್ಲಿ ಒಳ್ಳೆಯವರು ಇದಾರೆ, ಗುಡ್ಡು ಇದಾರೆ, ಗಿಲ್ಲಿ ಫ್ಯಾನ್ಸ್ ಅವರ ಏನು ಅಲ್ಲ, ಗಿಲ್ಲಿ ಫ್ಯಾನ್ಸ್ ಅವ್ರೇನೆ. ಗಿಲ್ಲಿ ಫ್ಯಾನ್ಸ್ ಹೆಸರು ಹೇಳ್ಕೊಂಡು ನಾನವನಲ್ಲ ಅವರು ತುಂಬಾ ತೊಂದರೆ ಮಾಡ್ತಾ ಇದ್ರು. ಯಾವ ಲೆಕ್ಕಕ್ಕೆ ತೊಂದರೆ ಅಂದ್ರೆ, ಕೊಲೆ ಬೆದರಿಕೆ ಹಾಕೋದು, ಆಮೇಲೆ ಹಲ್ಕಾ ಮಾತು ಬೈಯೋದು, ಅಲ್ಲಿ ಸಿಗು ಇಲ್ಲಿ ಸಿಗು, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳೋದು, ಆತರ ತುಂಬಾ ಎದುರಿಸ್ತಾ ಇದ್ರು. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಯಾವನ ಇದ್ದಾನಂತಲ್ಲಿ. ಅದರಲ್ಲಿ ಜಾಸ್ತಿ ಬಂದು ಯಲಹಂಕ ಗುರು ಅವ್ರು ಮಾಡಿದ್ರು. ಅವರು ಇವಾಗ ಅರೆಸ್ಟ್ ಆಗಿದ್ದಾರೆ. ಅದ್ ಬಿಟ್ಟು 8 ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಯುವ ಸಾಮ್ರಾಟ್ ಅಂತ ವೈಟ್ ಫೀಲ್ಡ್ ಸೈಡ್ ಒಬ್ಬ ನನ್ನ ಮೊಬೈಲ್ ಅಲ್ಲಿ 1 ಲಕ್ಷ, ನಾನು ನಾಯಿ ಬಂದ್ರೆ 2.5 ಲಕ್ಷ ಅಂತ, ಅದ್ರದ್ದು ಕ್ಲಾರಿಫೈ ಕೊಟ್ಬಿಡ್ತೀನಿ. ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಾನು ವಿತ್ ಡಾಗೆ ಬಿಗ್ ಬಾಸ್ಗಿಂತ ಮುಂಚೆ ಹೋಗ್ತಾ ಇದ್ದು 2.5 ಲಕ್ಷ. ನಾನು ವಿತ್ ಡಾಗ್ ಹೋಗೋದೇ 2.5 ಲಕ್ಷ. ಬಿಗ್ ಬಾಸ್ ಸತೀಶ್ ಅಂತ ಕರೆದ್ರೆ ಬರೀ 1 ಲಕ್ಷಕ್ಕೆ ಬರ್ತೀನಿ. ಅಂದ್ರೆ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿ. ಸತೀಶ್ ಕ್ಯಾಡವಂಶು ಡಾಗ್ ಇಂದಾನೆ ಫೇಮಸ್ ಅಂತ ಅರ್ಥ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು?